ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಇವತ್ತಿನ ಕಥೆಯ ಶೀರ್ಷಿಕೆ ಯಾವ ನಗುವಿನ ಹಿಂದೆ ಯಾವ ನೋವಿದೆಯೋ, ಯಾವ ನಗುವಿನ ಹಿಂದೆ ಯಾವ ನೋವಿದೆಯೋ ಎನ್ನುವ ಕತೆ. ಇದೊಬ್ಬ ಮನೋವಿಜ್ಞಾನಿ ಅಥವಾ ಮನೋಸೈಕಿಯಾಟ್ರಿಸ್ಟ್ ಅಂತ ಕರಿತೀವಲ್ಲ, ಮಾನಸಿಕ ವೈದ್ಯ, ಆ ವೈದ್ಯನ ಕತೆ. ಹೀಗೆ ಒಂದು ದಿನ ನಾರ್ಮಲ್ ಆಗಿ ಪೇಷಂಟ್ಗಳು ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ, ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಅವನು ಪೇಷಂಟ್ಗಳನ್ನ ನೋಡ್ತಾ ಇರ್ತಾನೆ. ಆವತ್ತು ಒಂದಿನ ವಿಶೇಷವಾಗಿರ್ತಕ್ಕಂಥ ಒಬ್ಬ ಪೇಷಂಟ್ ಬಂದವನೇ, ಡಾಕ್ಟ್ರೇ ನನಗೆ ಯಾಕೋ ವಿಪರೀತ ಖಿನ್ನತೆ ಅನ್ನಿಸ್ತಾ ಇದೆ, ಬೇಜಾರು ಅನ್ನಿಸ್ತಿದೆ, ಯಾವುದ್ರ ಬರಲಿ ಖುಷಿ ಇಲ್ಲ, ಏನು ಮಾಡೋದು, ಏನಾದರೂ ಸ್ವಲ್ಪ ಸಜೆಷನ್ ಹೇಳ್ರಿ ಅಥವಾ ಔಷಧ ಕೊಡ್ರಿ ಅಂತ. ಇದಕ್ಕೆಲ್ಲ ಔಷಧಿ ಇಲ್ಲ, ನೀವು ಕೆಲಸದಲ್ಲಿ ಬ್ಯುಸಿ ಇದ್ದೀರ ಅನಿಸುತ್ತೆ, ಹಾಗಾಗಿ ನೀವೇನು ಮಾಡಿರಿ ಅಂತಂದರೆ ಒಂದಿಷ್ಟು ದಿನ ಆ ಕಡೆ ಈ ಕಡೆ ಸಿಟಿಗಳನ್ನು ಸುತ್ತಾಡ್ರಿ, ನಿಮಗೆ ಖುಷಿ ಸಿಗ್ಬೋದು ಅಂತ ಹೇಳಿದರು. ಖುಷಿ ಸಿಗ್ಬೋದು, ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡ್ಕೊಂಬರ್ರಿ ಅಂತ. ಅದಕ್ಕೆಲ್ಲ ಸಮಯ ಇಲ್ಲ ಸರ್, ನಾನಂತೂ ದಿನ ಒಂದು 15 ದಿನಕ್ಕೆ ತಿಂಗಳಿಗೊಂದು ಊರಿಗೆ ಹೋಗ್ತಾ ಇರ್ತೀನಿ, ಒಂದು ಟ್ರಾವೆಲಿಂಗ್ ಇದೆ ಅಂಥೇಳಿ ಹೇಳ್ದೆ. ಹೌದಾ, ಹಾಗಾದರೆ ಮತ್ತಿದು ಅದು ಇದು ಆಲೋಚನೆ ಆಯಿತು. ಈಗ ವೈದ್ಯ ಏನು ಮಾಡಿದ, ಅವನಿಗೆ ಟಕ್ಕನ ಒಂದು ನೆನಪು ಬಂತು, ಒಂದು ಐಡಿಯಾ ಬಂತು. ಅವಾಗೆ ಹೊರಗಡೆ ಕರ್ಕೊಂಡು ಹೋದ. ನೋಡಿ, ಪೇಷಂಟನ್ನು ಹೊರಗಡೆ ಕರೆದು, ಅಲ್ಲಿ ನೋಡಿ ದೂರದಲ್ಲಿ ಈ ಏರಿಯಾದಲ್ಲಿ ಅಲ್ಲಿ ಒಂದು ಸರ್ಕಸ್ ಕಾಣಿಸ್ತಿದೆ, ಅದೊಂದು ಟೆಂಟ್ ಕಾಣಿಸ್ತಿದೆ, ಅಲ್ಲಿ ಒಂದು ಸರ್ಕಸ್ ಇದೆ. ಆ ಸರ್ಕಸಲ್ಲಿ ಒಬ್ಬ ಕಾಮಿಡಿ ಮ್ಯಾನ್ ಇದ್ದಾನೆ ಅಥವಾ ಜೋಕರ್ ಇದ್ದಾನೆ, ಅವನು ಭಾಳ ನಗಿಸ್ತಾನೆ. ಅಷ್ಟಿಷ್ಟು ನಗಿಸಂಗಿಲ್ಲ, ನೀವು ಆ ಶೋ ನೋಡಿದ್ರೆ ಸಾಕು, ಒಂದು 5 ದಿನ ಶೋ ಇರುತ್ತೆ, ದಿನ ನೀವು ಅದನ್ನು ನೆನೆಸ್ಕೊಂಡಂಗೆಲ್ಲ ನಗ್ತಾ ಇರ್ತಾರೆ, ಅಷ್ಟು ಸಂತೋಷ ಕೊಡುತ್ತೆ, ನೀವು ಆ ಶೋಗೆ ಹೋಗ್ರಿ ಅಂತ. ಆವಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಒಳಗಡೆ ಆ ಪಕ್ಕದಲ್ಲಿ ಚೇರ್ ಇರುತ್ತೆ, ಆ ಚೇರಿಗೆ ಕೂತು ತಲೆ ಮೇಲೆ ಕೈ ಇಟ್ಕೊಂಡು ಕೂತಾನೆ. ಏನಪ್ಪ ಏನಾಯಿತು ಅಂತ ಕೇಳ್ತಾನೆ ಡಾಕ್ಟ್ರು. ಸರ್, ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ, ನನ್ನ ಶೋನ ನಾನೇ ನೋಡ್ಕೆ ಅಂತ ಹೇಳ್ತಿದ್ರೆ, ಅಲ್ಲಿ ನಾನು ಆ್ಯಕ್ಟ್ ಮಾಡೋದು ನಾನೇ ಅಲ್ಲಿ ಶೋ ಮಾಡೋದು ನಾನೇ, ಅದು ಆ್ಯಕ್ಟರು ಅಥವಾ ನಾನೇ ಅದು ಜೋಕರ್ ಅಂತಾನೆ. ಇವಾಗ ಡಾಕ್ಟರ್ ತಲೆ ಕೈ ಹಿಡ್ಕೊಂಡು ಕುಂದಿರ್ತೀನಿ, ಇವನಿಗೆ ಖಿನ್ನತೆ ಸ್ಟಾರ್ಟ್ ಆಗ್ತದಿನ್ನು ಇವನು ಮಾತು ಕೇಳಿ. ಆಗ ಇದರ ಅರ್ಥ ಏನಿಲ್ಲ, ಈ ಕತೆ ಸ್ವಾರಸ್ಯ ಏನಪ್ಪ ಅಂತಂದರೆ, ಈ ಕತೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ, ದೂರದ ಬೆಟ್ಟ ನುಣ್ಣಗೆ ಅಂತ. ದೂರ ಇದ್ದವರು ಭಾಳ ಚೆಂದ ಕಾಣಿಸ್ತಾರೆ, ಕಾರ್ನಾಗ ಹೋಗ್ತಿರ್ತಾರೆ, ಭಾಳ ಖುಷಿ ನಕ್ಕಂತೆ, ಅವ್ರಿಗೇನಿಲ್ಲ ಬಿಡು, ಆ ಕಾರಿಂದ ಸಾಲ ಇರ್ತದೆ. ಏನೋ ಒಂದು ದೊಡ್ಡದಾಗಿ ಸ್ಟಾರ್ಗಳಿರ್ತಾರೆ, ಅವ್ರಿಗೇನು ಕಷ್ಟ ಇಲ್ಲ ಬಿಡು ಅಂತ ಇರ್ತಾರೆ. ಅವ್ರ ಕಷ್ಟ ಯಾವನು ಕೇಳಿರಂಗಿಲ್ಲ, ಅವ್ರದ್ದು ಬೇರೆ ನೋವುಗಳಿರ್ತಾವೆ, ಅವ್ರು ಯಾರು ಹೇಳ್ಕೆಂಗೂ ಇರೋಂಗಿಲ್ಲ. ಬಟ್ ಹಂಗೆ ಹೊರಗೆ ಬಂದಾಗ ಮಾತ್ರ ಖುಷಿಯಿಂದ ಹ್ಯಾಂಡ್ಸಮ್ ಆಗಿ ಫುಲ್ ಫೋಟೋಗಳಿಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇದೆಲ್ಲ ನಾರ್ಮಲ್ ಆಗಿ ಎಲ್ಲರ ಮನೆ ದೋಸೆ ತೂತೆ ಅನ್ನುವಂಗೆ. ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಥಿಂಕಿಂಗ್ ಹೌ ವಿ ಲುಕ್ಸ್ ದ ಲೈಫ್. ನಾವು ಯಾವ ರೀತಿಯನ್ನು ಲೈಫನ್ನು ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೃಷ್ಟಿಕೋನ. ಹಾಗಾಗಿ ಕಷ್ಟ ನಷ್ಟಗಳು ಸುಖ ಎಲ್ಲವೂ ಈ ಜೀವನದ ಭಾಗಗಳೇ ಎನ್ನುವ ಮಾತಿನೊಂದಿಗೆ ಏನೇ ಬರಲಿ ಸಂತೋಷವಾಗಿರೋಣ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.